ಹಲಸಿನಕಾಯಿ ಹುಳಿ ಯಾವ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ಫ್ರೆಂಡ್ಸ್, ನಮ್ಮ ಕಡೆ ಉಂಟಲ್ಲ ಬ್ರಹ್ಮಕಲಶ, ಈ ಜಾತ್ರೆ ಕೋಲದ ಸಮಾರಂಭಗಳಿಗೆ ಈ ಹಲಸಿನಕಾಯಿದ್ದೊಂದು ಹುಳಿ ಸಾಂಬಾರು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿ ಸೇಮ್ ಟು ಸೇಮ್ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತೇನೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹಲಸಿನಕಾಯನ್ನು ಇವಾಗ ಚೆನ್ನಾಗಿ ಕಟ್ ಮಾಡಿಕೊಳ್ಳುವ. ತುಂಬ ದೊಡ್ಡ ಹಲಸಿನಕಾಯಿ ಅಲ್ಲ, ಮೀಡಿಯಮ್ ಸೈಜ್ ಹಲಸಿನಕಾಯಿ ತಗೊಂಡಿದ್ದೇನೆ. ನೋಡಿ, ನಾನು ಅರ್ಧ ಹಲಸಿನಕಾಯಿನ ಮಾತ್ರ ಬಳಸಿಕೊಳ್ತಿದ್ದೇನೆ. ಇಷ್ಟು ಸಾಕಾಗ್ತದೆ ಪದಾರ್ಥಕ್ಕೆ. ನೋಡಿ, ಎಳಾಸು ತುಂಬ ಚೆನ್ನಾಗಿದೆ. ನೋಡಿ, ಇದು ಮಧ್ಯದ ಗುಂಜಿದನ್ನು ತೆಗೆಯುವ. ನೋಡಿ, ಹಾಗೆಯೇ ಇದರ ಸಿಪ್ಪೆಯನ್ನು ಕೂಡ ತೆಳುವಾಗಿ ತೆಗೆದುಕೊಳ್ಳುವ. ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಈ ಥರ ಗುಜ್ಜೆನೆ ತೆಗಿಬೇಕಾದ್ರೆ, ಇಲ್ಲದಿದ್ದರೆ ಇದರ ಮೇಣೆ ಎಲ್ಲ ಕೈಗೆ ಹಿಡಿತದೆ. ನೋಡಿ, ಮಧ್ಯದಲ್ಲಿ ಬೀಜ ಆಗಿದೆ, ಎಳಾಸು ಬೀಜ. ಇದನ್ನೆಲ್ಲ ತೆಗಿಲಿಕ್ಕಿಲ್ಲ, ಇದು ಹಾಗಿನ ಪದಾರ್ಥಕ್ಕೆ ಹಾಕಲಿಕ್ಕೆ. ಇದನ್ನೇ ಕಟ್ ಮಾಡುವ. ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಳ್ತೇನೆ. ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉಂಟಲ್ಲ, ಇದು ಬೇಯಿಸುವಾಗ ಎಲ್ಲ ಕರಗಿ ಹೋಗ್ತದೆ. ಫಂಕ್ಷನ್ಗಳಲ್ಲೆಲ್ಲ ಉಂಟಲ್ಲ, ತುಂಬ ದೊಡ್ಡ ದೊಡ್ಡ ಹಲಸಿನಕಾಯಿನ ಯೂಸ್ ಮಾಡ್ತಾರೆ ಸಾಂಬಾರಿಗೆ. ಆದರೆ ಈ ಮನೆಯಲ್ಲೆಲ್ಲ ನಾವು ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕ ಸೈಜ್ನ ಹಲಸಿನಕಾಯಿ ತೊಗೊಂಡ್ರೆ ಚೆನ್ನಾಗಿರ್ತದೆ. ಮತ್ತು ಎಳಸಾದರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ. ತುಂಬ ಬಲಿತಿದ್ರೆ ಮತ್ತು ಅದು ಸ್ವೀಟ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸ್ವೀಟ್ ಬಂದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಉಂಟಲ್ಲ, ಎಳಸಿದ್ರೆ ಒಳ್ಳೆಯದಾಗ್ತದೆ. ನಮಗೆ ಕಟ್ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ. ಹೀಗೆ ನೀರಲ್ಲಿ ಹಾಕಿಡೋದ್ರಿಂದ ಅದರ ಮೇಣ ಕೂಡ ಬಿಡ್ತದೆ. ಹಾಗೆಯೇ ಕಣ್ಣೀರು ಏನಾದರೂ ಇದ್ರೆ ಉಂಟಲ್ಲ, ಈ ನೀರಲ್ಲಿ ಬಿಟ್ಕೊಳ್ತದೆ. ಈ ನೀರು ಉಂಟಲ್ಲ ವೈಟ್ ಇದೆ ನೋಡಿ, ಇವಾಗ ಇದು ಹಾಗೆಯೇ ಬ್ಲ್ಯಾಕ್ ಆಗ್ತಾ ಬರ್ತದೆ ಈ ಕಣ್ಣರೆಲ್ಲ ಬಿಟ್ಟಾದ ನಂತರ. ಮೊದಲಿಗೆ ನಮ್ಮ ಹಲಸಿನಕಾಯಿ ಹುಳಿ ಸಾಂಬಾರಿಗೆ ಹಲಸಿನಕಾಯಿನ ಬೇಯಿಸುವ. ಹಲಸಿನಕಾಯಿ ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ ಅರ್ಧ ಪಾತ್ರದಷ್ಟು ನೀರಿಟ್ಟಿದ್ದೇನೆ. ಈ ನೀರಿಗೆ ಉಂಟಲ್ಲ ಇವಾಗ ಚೆನ್ನಾಗಿ ತೊಳೆದ ಹಲಸಿನಕಾಯನ್ನು ಹಾಕೋತೇನೆ. ತುಂಬ ನೀರಿಡೋದು ಬೇಕಾಗಿಲ್ಲ, ನಾವು ಬೇಯಲಿಕ್ಕೆ ಬೇಕಾಗಿ ಮಾತ್ರ ನೀರು ಸಾಕು. ಹಲಸಿನಕಾಯಿ ಮುಳುಗುವಷ್ಟು ನೀರಿದೆ ನೋಡಿ. ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹೀಗೆ ಕಿವುಚಿಟ್ಕೊಂಡಿದ್ದೇನೆ. ಆ ನೀರನ್ನು ಕೂಡ ಇವಾಗ ಹಾಕೊಳ್ಳುವ. ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ ಇದು, ಹಾಗಾಗಿ ನಾನು ನಿಂಬೆಹಣ್ಣ ಗಾತ್ರದ ಹುಳಿ ತಗೊಂಡಿದ್ದೇನೆ. ಹಾಗೆ ನಾನು ನೆಲ್ಲಿಕಾಯಿ ಗಾತ್ರದ 2 ಬೆಲ್ಲದ ಪೀಸನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಹಾಕೋತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೋಬೇಕು. ಯಾಕಂತೇಳಿದರೆ ಉಪ್ಪನ್ನು ಇವಾಗ ಹಾಕೋದ್ರಿಂದ ಈ ಹಲಸಿನಕಾಯಿ ಉಪ್ಪನ್ನು ಚೆನ್ನಾಗಿ ಹೇಳ್ಕೊಳ್ತದೆ ಬೇಯುವಾಗಲೇ. ಒಂದು ಅರ್ಧ ಚಮಚದಷ್ಟು ಅರಶಿನ, ಇಷ್ಟನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳುವ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಹಾಗೆ ಮುಚ್ಚಿಡುವ. ಒಂದು 1/4 ಗಂಟೆಗೆ ಚೆನ್ನಾಗಿ ಬೇಯಲಿ. ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ 2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇಲ್ಲಿ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯವನ್ನು ಕೂಡ ಹಾಕೋತೇನೆ. ಮೆಂತ್ಯ ಹಾಕೋದ್ರಿಂದ ನಮ್ಮ ಸಾಂಬಾರು ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದು ಸ್ವಲ್ಪ ಕಹಿ ಕಹಿಯಾಗಿರ್ತದೆ ನೋಡಿ. ಸ್ವಲ್ಪ ಕೆಂಪಾಗಲಿ, ಈ ಉದ್ದಿನಬೇಳೆ ಹಸಿ ವಾಸನೆ ಎಲ್ಲ ಹೋಗಲಿ. ನಾವು ಹಸಿ ಮಸಾಲೆ ಕೂಡ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು, ಆದರೆ ಹೀಗೆ ಹುರ್ಕೊಂಡು ಹಾಕಿದರೆ ಅದರ ಪರಿಮಳ ಜಾಸ್ತಿ ಇರ್ತದೆ. ನೋಡಿ, ಉದ್ದಿನಬೇಳೆ ಕೆಂಪಾಗಿದೆ. ಇನ್ನಿದಕ್ಕೆ ನಾವು 3 ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಇನ್ನು ನಾವು ಇದಕ್ಕೆ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಳುವ. ಒಂದು 6 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಗುಂಟೂರು ಮೆಣಸನ್ನು ಹಾಕಿದರೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ. ಇದು ಸ್ವಲ್ಪ ಈಗ ಉಬ್ಬಿ ಬರಲಿ. ನಾವು ಇದಕ್ಕೆ ಒಂದು 2 ಎಸಳು ಕರಿಬೇವನ್ನು ಕೂಡ ಹಾಕೋಬೇಕು. ಕರಿಬೇವು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಸಾಂಬಾರು. ನೋಡಿ, ಮೆಣಸು ಕೂಡ ಉಬ್ಬಿ ಬಂದಿದೆ, ಹಾಗೆಯೇ ಗರಗರ ಸೌಂಡ್ ಕೂಡ ಆಗ್ತಾಯಿದೆ ನೋಡಿ. ಇದನ್ನು ನಾವೀಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ನಾನಿಲ್ಲೊಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೇನೆ. ಅದನ್ನೀಗ ಮಿಕ್ಸಿಗೆ ಹಾಕುತ್ತೇನೆ. ತುಂಬ ಚಿಕ್ಕ ತೆಂಗಿನಕಾಯಿ ಆದರೆ ನಮ್ಮ ಸಾಂಬಾರು ಉಂಟಲ್ಲ ನೀರಾಗ್ತದೆ. ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ಚೆನ್ನಾಗಿರ್ತದೆ. ಇನ್ನು ನಾವು ಹುರಿದಂಥ ಮಸಾಲೆಯನ್ನೇ ಮಿಕ್ಸಿಗೆ ಹಾಕೊಳ್ಳುವ. ಇಂಗಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಇಂಗಿನ ಪೌಡ್ರು, ಒಂದು 3/4 ಲೋಟದಷ್ಟು ನೀರನ್ನು ಕೂಡ ಹಾಕೋತೇನೆ. ಇವಾಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ತರಿ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ನೋಡಿ, ಹೀಗಿರಬೇಕು. ನೋಡಿ, ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನೋಡಿ. ಇನ್ನು ನಾವು ಬೇಯಿಸಿದರೆ ಫುಲ್ ಕಲಡಿ ಹೋಗ್ತದೆ ನೋಡಿ. ಇನ್ನು ನಾವು ಕೊದಿತಿರುವ ಹಲಸಿನಕಾಯಿಗೆ ರೆಡಿ ಮಾಡಿದ ಮಸಾಲೆಯನ್ನು ಹಾಕೊಳ್ಳುವ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇಷ್ಟಾದರೆ ಸಾಕು.
ಇನ್ನು ನಾವು ಇದಕ್ಕೊಂದು ಒಗ್ಗರಣೆ ಕೊಡುವ. ನೋಡಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆಯೇ ಬ್ಯಾಡಗಿ ಮೆಣಸು, ಕರಿಬೇವು, ಇಷ್ಟೇ ಒಗ್ಗರಣೆ ಕೊಡಲಿಕ್ಕೆ. ಹಲಸಿನಕಾಯಿ ಹುಳಿ ಯಾವ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನಕಾಯಿ ಹುಳಿ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.